ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಾವೆಲ್ಲ ಹಿಂದೂಗಳಾಗಿ ಹುಟ್ಟಿರೋದು ನಮ್ಮ ಪುಣ್ಯ. ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ ಹಿಂದೂಗಳಾಗಿ ಹುಟ್ಟೋದು. ಸೊ ಭಾಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಯುವಕರು, ನೀವು ಹೇಳಿದ್ರಿ ಈಗ ಇನ್ನು ಪೂಜೆ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಕಾರಣ ಏನಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಮಸ್ಯೆಗಳು ಅಷ್ಟೇ ದೇವ್ರ ಶಕ್ತಿ ಹೆಚ್ಚಾಗಿರೋದಕ್ಕೆ ಸಮಸ್ಯೆಗಳು ಈಗ ಮನುಷ್ಯನಲ್ಲಿ ಸಮಸ್ಯೆಗಳು ಹೆಚ್ಚಾದಾಗ ಭಗವಂತನ ಹತ್ರ ಹೋಗ್ಲೇಬೇಕಾಗತ್ತೆ. ಯಾಕಂದ್ರೆ ಮನುಷ್ಯನ ಹತ್ರ ಹೋಗಿ ಏನೇ ಹೇಳ್ಕೊಂಡ್ರೆ ಆ ಕಷ್ಟಕ್ಕೆ ಪರಿಹಾರ ಸಿಗೋದಿಲ್ಲ. ಸೊ ಭಗವಂತನ ಹತ್ರ ಕೇಳ್ಕೊಂಡ್ರೆ ಖಂಡಿತವಲ್ಲೂ ಆ ಒಂದು ಕಷ್ಟಕ್ಕೆ ಪರಿಹಾರ ಸಿಗುತ್ತೆ. ಅದೇ ರೀತಿ ಇವತ್ತು ಮೂಢನಂಬಿಕೆಗಳು ಜಾಸ್ತಿ ಆಗಿದೆ. ನೀವು ಎಷ್ಟು ದೇವಸ್ಥಾನಗಳನ್ನ ನೋಡ್ತೀರೋ ಹಾಗೆ ಮೂಢನಂಬಿಕೆಗಳು ಕೂಡ ಜಾಸ್ತಿ ಆಗಿದೆ. ಮೂಢನಂಬಿಕೆಗಳು ಕಮ್ಮಿ ಆಗಿ ಭಗವಂತನ ಮೇಲೆ ವಿಶ್ವಾಸ ಜಾಸ್ತಿ ಆಗಬೇಕು. ಸೊ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಕಷ್ಟವನ್ನ ಅರ್ತಿರೋನು ಭಗವಂತ ಮಾತ್ರನೇ. ಪ್ರತಿಯೊಬ್ಬ ಮನುಷ್ಯನ ಕಷ್ಟವನ್ನ ಹೋಗ್ಲಾಡಿಸುವಂತ ಶಕ್ತಿ ಇರೋದು ಭಗವಂತನಿಗೆ ಮಾತ್ರನೇ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಪೂಜೆ ಮಾಡೋದು ತಪ್ಪಲ್ಲ, ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಮೂಢನಂಬಿಕೆಗಳನ್ನ ನಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಳ್ಳೋದು ತಪ್ಪು. ಅಂಥದಕ್ಕೆ ನಾವು ಪ್ರೋತ್ಸಾಹ ಕೊಡೋದು ತಪ್ಪು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಶೇಷವಾಗಿ ನಾನು ದೇವರನ್ನ ತುಂಬಾ ನಂಬ್ತೀನಿ. ಯಾಕಂದ್ರೆ ಒಂದೊಂದ್ಸತಿ ನಾವು ಮನುಷ್ಯನನ್ನ ತುಂಬಾ ನೆಮ್ಮದಾಗ ನಮ್ಗೆ ಮೋಸ ಆಗೋದು ಸಾಧ್ಯತೆ ಖಂಡಿತ ಇರುತ್ತೆ. ಆದ್ರೆ ಭಗವಂತನನ್ನ ನಂಬಿ ನಾವು ಯಾವ್ದಾದ್ರು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅದ್ರ ಯಾವತ್ತೂ ಮೋಸ ಆಗೋದಿಲ್ಲ. ಸ್ವಲ್ಪ ಡಿಲೇ ಆಗ್ಬೋದು, ಕಷ್ಟ ಅನಿಸ್ಬೋದು, ದೇವ್ರಿದಾನ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಬರ್ಬೋದು. ಖಂಡಿತವಾಗ್ಲೂ ಪರಿಹಾರ ಶತಸಿದ್ಧ. ಸೊ ಯುವಕರು ಇವತ್ತಿನ ದಿನಗಳಲ್ಲಿ ಪೂಜೆ ಪುನಸ್ಕಾರ ದೇವಸ್ಥಾನಗಳು ಯಾಕೆ ಹೋಗ್ತಾ ಇದ್ದಾರೆ ಅಂದ್ರೆ, ದೇವರುಗಳ ಮೇಲೆ ನಂಬಿಕೆ ಜಾಸ್ತಿ ಆಗ್ತದೆ ಮನುಷ್ಯನಿಗೆ. ಸೊ ಹಾಗಾಗಿ ಪ್ರತಿಯೊಬ್ಬ ಯುವಕರು ಕೂಡ ದೇವರನ್ನು ಆರಾಧಿಸಬೇಕು, ಪೂಜಿಸಬೇಕು, ಗೌರವಿಸಬೇಕು. ಜೊತೆಗೆ ಅದನ್ನ ಒಳ್ಳೆ ರೀತಿಯ ಒಂದು ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಬೇಕು. ಸೊ ದೇವರ ಹೆಸರು ಹೇಳಿ ಬೇರೆ ಬೇರೆ ರೀತಿ ಸಮಾಜಕ್ಕೆ ವಂಚನೆ ಮಾಡುವಂತ ಕೆಲಸಗಳಾಗಬಾರ್ದು, ಪುಣ್ಯದ ಕೆಲಸಗಳಾಗಬೇಕು. ದೇವರ ಹೆಸರಲ್ಲಿ ಒಂದಷ್ಟು ಜನಕ್ಕೆ ಅನ್ನ ಸಿಗುವಂತ ಕೆಲಸಗಳಾಗಬೇಕು, ವಿದ್ಯೆ ಸಿಗುವಂತ ಕೆಲಸಗಳಾಗಬೇಕು. ಆ ಶಕ್ತಿ ಕೊಡೋದು ಭಗವಂತ ಕೆಲವರಿಗೆ ಮಾತ್ರ. ಸೊ ಅದರಲ್ಲಿ ಇವತ್ತು ಚರಣ್ ಗುರುಜಿ ಅವರಿಗೆ ಒಂದು ಕ್ಷೇತ್ರನ ಅಭಿವೃದ್ಧಿ ಮಾಡೋದು, ಕ್ಷೇತ್ರನ ಸ್ಥಾಪನೆ ಮಾಡೋದು ಅಷ್ಟು ಸಾಧಾರಣವಾದ ವಿಚಾರನೇ ಅಲ್ಲ. ನೋಡಿ, ಒಂದೇ ಮಾತು ಹೇಳ್ತೀನಿ, ಮನೆ ಯಾರು ಬೇಕಾದ್ರೂ ಕಟ್ಬೋದು, ಕಾರ್ಗಳು ಯಾರು ಬೇಕಾದ್ರೂ ತಗೋಬಹುದು. ಒಂದು ಕ್ಷೇತ್ರವನ್ನ, ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಅದು ಭಗವಂತನ ಆಶೀರ್ವಾದ ಇದ್ರೆ ಮಾತ್ರನೇ ಸಾಧ್ಯ. ದುಡ್ಡು ಕೋಟಿ ಕೋಟಿ ದುಡ್ಡಿರುತ್ತೆ, 100 ಕೋಟಿ 200 ಕೋಟಿ ದುಡ್ಡಿರುತ್ತೆ, ಎಕರೆಗಟ್ಟಲೆ ಆಸ್ತಿ ಇರುತ್ತೆ, ಎಲ್ಲರೂ ಕೂಡ ದೇವಸ್ಥಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ದೇವಸ್ಥಾನ ಮಾಡ್ತಾ ಇದಾರೆ ಅಂದ್ರೆ ಅದು ಭಗವಂತನ ಇಚ್ಛೆ. ಸೊ 7 ವರ್ಷಗಳ ಒಂದು ಫಲ ಅಂತಾನೆ ಹೇಳ್ಬೋದು. ಈಗ ನಾವು ಕೂಡ ಒಂದು ಸನ್ನಿಧಾನವನ್ನ ನಿರ್ಮಾಣ ಮಾಡಿದ್ವಿ, ಶನೇಶ್ವರ ಸ್ವಾಮಿ ಅವ್ರದ್ದು. ವಿಶೇಷವಾಗಿ ನಾವು ಯಾರು ಕೂಡ ನಾವು ಪೂಜೆ ಮಾಡುವಂತ ಕುಟುಂಬದವರೇ ಅಲ್ಲ, ಆ ಭಗವಂತನ ಇಚ್ಛೆ ಅದು ಅಷ್ಟೇ. ಸೊ ಯಾರ್ಯಾರು ಏನೇನು ಮಾಡಬೇಕು ಅಂತ ಆಲ್ರೆಡಿ ನಿರ್ಣಯ ಆಗಿರುತ್ತೆ. ಸೊ ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ಬೇಕು. ಆ ಕೆಲಸದ ಜೊತೆಗೆ ಸಮಾಜಕ್ಕೆ ಒಳ್ಳೆ ಸಂದೇಶಗಳಿರಬೇಕು. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೊಂದು ಬಂದಂಥವ್ರಿಗೆ ಆಶ್ರಯ ಕೊಡೋಕೆ ಅಂತಾನೆ ದೇವಸ್ಥಾನಗಳಿರೋದು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರ ಶ್ರೀ ಪೆತ್ತಂಗೆರ ದೇವಿ ಹಾಗೂ ವೀರಾಂಜನೇಯ ಸ್ವಾಮಿಯ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ. ಈ ಕ್ಷೇತ್ರದ ಮಹಿಮೆ ನನಗೆ ಭಾಳ ವಿಶೇಷ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಚರಣ್ ಗುರುಜಿ ಅವ್ರ ಬಗ್ಗೆ ನಾನು ಸಾಕಷ್ಟು ವರ್ಷಗಳಿಂದ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾಗತ್ತೆ, ಅವರಂಥ ಸ್ನೇಹ ಸಿಕ್ಕಿದ್ದು ನನಗೆ ಭಾಳ ಸಂತೋಷ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳಾಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಈ ಒಂದು ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ, ಭಗವಂತ ಶಕ್ತಿ ಕೊಡಲಿ. ಅವರಿಗೆ ಸಾಕಷ್ಟು ಕನಸುಗಳನ್ನ ಹೊತ್ತಿದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಈ ಕ್ಷೇತ್ರದ ಮುಖಾಂತರ ಮಾಡಬೇಕು ಅಂತೇಳಿ ಕನಸನ್ನ ಹೊತ್ತಿದ್ದಾರೆ ಅವರು. ಸೊ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಿಜವಾಗ್ಲೂ ನನ್ನ ಇವರ ಸ್ನೇಹ ಸಾಕಷ್ಟು ವರ್ಷಗಳಿಂದ ಇರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬ ಮಗುವಿನ ಸ್ವಭಾವ ಇರುವಂಥ ಒಂದು ಹೃದಯವಂತ ಅಂತ ಹೇಳ್ಬೋದು. ಎಲ್ಲರ ಕಷ್ಟಗಳಿಗೆ ಮಿಡಿಯುವಂಥ ಹೃದಯ ಇದು. ಸೊ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇವತ್ತು ನಮ್ಮ ಒಂದು ಸಮಾಜಮುಖಿ ಕೆಲಸಗಳಿಗೆ ಸಾಕಷ್ಟು ವರ್ಷಗಳಿಂದ ಬೆಂತಟ್ಟ ಮತ್ತು ಬೆನ್ನೆಲುಬಾಗಿ ನಿಂತಿರ್ತಾರೆ. ಸೊ ಹಾಗಾಗಿ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಕರ್ನಾಟಕದ ಸಮಸ್ತ ಭಕ್ತಾದಿಗಳಲ್ಲಿ, ಸಮಸ್ತ ಜನರಿಗೆ ನಾನು ಬೇಡ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಒಂದ್ಸತಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ, ಅಮ್ಮನವರ ದರ್ಶನ ಮಾಡಿ. ನೀವು ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅವರು ಯಾವ ರೀತಿ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ, ಯಾವ ರೀತಿ ನಿಮಗೆ ಒಂದು ಕಷ್ಟಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಅಂತ. ಯಾಕಂದರೆ ನಾವು ಇಷ್ಟೊಂದು ಒಂದು ಹಂತವಾಗಿ ಒಂದು ಮಟ್ಟಕ್ಕೆ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನನ್ನ ಹಿಂದೆಗಡೆ ನಾನು ತುಂಬ ಪ್ರೀತಿಸೋದು ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ. ಅವರ ಆಶೀರ್ವಾದದಿಂದ ನಾವು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿರೋದು. ಜೊತೆಗೆ ಇವತ್ತು ನನಗೇನಾದರೂ ಒಬ್ರು ಗುರುಗಳಿದ್ದಾರೆ, ನನಗೆ ಕಷ್ಟ ಸುಖಗಳಲ್ಲಿ ಎಲ್ಲವನ್ನು ಭಾಗಿಯಾಗಿ ನಿನಗೆ ಒಳ್ಳೆ ಮಾರ್ಗದರ್ಶನವನ್ನು ನೀಡೋ ಗುರುಗಳಿದ್ದಾರೆ ಅಂದರೆ ಅದು ಚರಣ್ ಗುರುಜಿ ಅವರು ಅಂತ ನಾನು ಹೇಳ್ಬೋದು. ಸೊ ಪ್ರತಿಯೊಬ್ಬರು ಕೂಡ ಯುವಕರಿಗೆ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ಒಂದು ಟೈಮ್ ಅಂತ ಇದ್ರೆ ಒಂದು ಸಮಯವನ್ನು ಇಲ್ಲಿ ಬಂದು ಕಳೀರಿ. ಇವರ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಿ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇದು
ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ಲಕ್ಷಾಂತರ ಜನಕ್ಕೆ ಅನ್ನ ಕೊಡುವಂಥ ಪುಣ್ಯಕ್ಷೇತ್ರ ಆಗುತ್ತೆ ಅಂತ ನಾನು ಶನೇಶ್ವರ ಸ್ವಾಮಿಯವರ ಒಂದು ಮಾರ್ಗದರ್ಶನದಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕುವಂಥ ಪುಣ್ಯಕ್ಷೇತ್ರ ಆಗುತ್ತೆ. ಇದು ಒಳ್ಳೇದಾಗಲಿ ಗುರುಗಳೇ. ದಯವಿಟ್ಟು ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಿ. ಇದು ಜಾಸ್ತಿ ದೂರ ಏನಿಲ್ಲ. ಬೆಂಗಳೂರಿಂದ ಹಾಸನ ಹೈವೇಲಿ ಬೆಳ್ಳೂರು ಕ್ರಾಸ್ ಅಂತ ಇದೆ. ಸೊ ಬೆಳ್ಳೂರು ಕ್ರಾಸ್ ಫ್ಲೇವರ್ ಪಕ್ಕದಲ್ಲೇ ಇರೋದು. ಬಹಳ ಹೊಗಳಿದ್ರು, ಏನೂ ಇಲ್ಲ ಇಲ್ಲಿ, ನಮ್ದೇನಿಲ್ಲ. ಆ ಭಗವಂತನ ಮಹಿಮೆ ಅಷ್ಟೇನೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ನಮ್ದವ್ರಿಗೆ ಒಳ್ಳೇದೇ ಆಗುತ್ತೆ. ದೇವ್ರನ್ನ ಕೆಟ್ಟವ್ರು ಯಾರೂ ಇಲ್ಲ, ಮನುಷ್ಯನ ನಂಬಿ ಕೆಟ್ಟವರೇ ಬಹಳ ಜನ ಆಗಿದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದಾಗಲಿ. ಅಣ್ಣವ್ರ ಅಭಿಮಾನ ಅವೆಲ್ಲ. ಬೆಳ್ಳೂರು ಕ್ರಾಸು ಬೆಂಗಳೂರಿಂದ 100 ಕಿಲೋಮೀಟರ್ ಆಗುತ್ತೆ, ಹಾಸನದಿಂದ 80 ಕಿಲೋಮೀಟರ್ ಆಗುತ್ತೆ. ಬೆಳ್ಳೂರು ಕ್ರಾಸಿಗೆ ಬಂದು ಯಾರು ಕೇಳಿದ್ರು ಕೂಡ ಕ್ಷೇತ್ರ ನಿಮಗೆ ತೋರಿಸ್ತಾರೆ. ಎಲ್ರಿಗೂ ನಾರಾಯಣ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್. ತುಂಬಾ ವಿಶೇಷ ಅನಿಸ್ತು ನನಗೆ. ನಾನು ಪಿತ್ತಂಗರ ದೇವಿಯವ್ರ ವಿಗ್ರಹ ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದೇ ಟೈಮ್ ನೋಡಿರೋದು. ನಾನು ಎಲ್ಲೂ ಹೋಗೇ ಇಲ್ಲ ದೇವಸ್ಥಾನಗಳಿಗೆ ಜಾಸ್ತಿ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಇದು ಬಿಟ್ಟರೆ ನಾನು ಒಂದ್ಸತಿ ಶಿವಮೊಗ್ಗಕ್ಕೆ ಹೋಗಿದ್ದೆ, ಅದಾದ್ಮೇಲೆ ಇಲ್ಲಿಗೆ ಬರ್ತಾ ಇರೋದು. ವಿಶೇಷವಾಗಿ ವೀರಾಂಜನೇಯ ಸ್ವಾಮಿ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಎರಡೂ ವಿಗ್ರಹಗಳು ಒಂದೇ ಜಾಗದಲ್ಲಿರುವಂಥ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಹಾಗೆ ನಮ್ಮ ಸುಹಾಸಣ್ಣವ್ರು ಕೂಡ ಇದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಹಾಗೆ ಈ ಒಂದು ಕ್ಷೇತ್ರಕ್ಕೋಸ್ಕರ ಸಾಕಷ್ಟು ಜನ ಯುವಕರು, ಇವರ ಸ್ನೇಹಿತರು ಎಲ್ಲರೂ ಕೂಡ ತುಂಬ ಕಷ್ಟಪಡ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಸಮಸ್ತ ನಾಡಿನ ಕರ್ನಾಟಕದ ನನ್ನ ಎಲ್ಲ ಹೃದಯ ಸ್ನೇಹಿತರಿಗೂ ಬೇಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಒಂದ್ಸತಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ನಿಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಶನೇಶ್ವರ ಒಳ್ಳೇದು ಮಾಡಲಿ. ಕೂಡ ಅವ್ರಿಗೆ ಆರಾಧನೆ ಮಾಡಬೇಕು ಅನ್ನೋ ಒಲವಿದ್ರೆ ಅವ್ರಿಗೆ ಶಾಕ್ತ ಪದ್ಧತಿಯೋ, ಶೈವ ಪದ್ಧತಿಯೋ ಅಥವಾ ವಿಷ್ಣು ಪದ್ಧತಿ ಯಾವ ಪದ್ಧತಿ ಮಾಡ್ತಾರೋ ಆ ರೀತಿ ಪಾಠಶಾಲೆ ಮಾಡ್ಬೇಕು ಅನ್ನೋ ಆಸೆ ಇದ್ದಾಗ ಹನುಮದೇವರು ಯಾವುದೋ ಒಂದು ಊರಿಗೆ ಸಿಗ್ತಾರೆ. ಈಗ ಸ್ಥಾಪನೆ ಆಗಿರೋ ವಿಗ್ರಹ ಹನುಮದೇವ್ರದ್ದು ಮಾಡಿಸಿರೋದಲ್ಲ, ಅದು ಕಾರ್ಬೇಲ್ ಅನ್ನೋ ಒಂದು ಊರಿಗೆ ಯಾರೋ ಒಬ್ರು ಸಿಗ್ತಾರೆ. ಅವ್ರನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ, ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ. ನಾವು ಸ್ಥಾಪನೆ ಮಾಡ್ಬೇಕಂತ ಹೋಗ್ತೀವಿ, ಅಮ್ಮನವ್ರ ಪ್ರೇರಣೆ ಆಗುತ್ತೆ, ಅಮ್ಮವ್ರು ಮಾಡ್ಬೇಕು ಅಂತ ಹೇಳಿ. ನಾವು ಮುಂದಿನ ಪ್ರಾಜೆಕ್ಟ್ ಬಂದು 80ರಿಂದ 1 ಕೋಟಿ ಪ್ರಾಜೆಕ್ಟ್ ಹಾಕೊಂಡಿದ್ದೀನಿ. ಇನ್ನು 4 ತಿಂಗಳು ಅದು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಒಂದು 15 ಲಕ್ಷ ಖರ್ಚಾಗುತ್ತೆ ಎಂದು ವಿಗ್ರಹ ಮಾಡ್ಸೋಣ ಅನ್ಕೊಂಡೆ. ವಿಗ್ರಹ ಎಷ್ಟಾಗುತ್ತೆ ಅಂದ್ರೆ ಶಿವಣ್ಣವ್ರು ಇದು ಹೇಳಿದರೆ 1 ಲಕ್ಷ ಚಿಲ್ಲರೆ ಖರ್ಚಾಗುತ್ತೆ ಅಂತ. ಅದಕ್ಕೆ ದುಡ್ಡು ಅನ್ಸ್ಬೇಕು, ಇದಕ್ಕೆ ಯಾರು ಮಾಡ್ತಾರೆ, ಏನು ಮಾಡಕ್ ಬೇಡ, ಒಂದು ಶ್ರೀಮಂತಲ್ಲಿ ವಿಗ್ರಹ ಮಾಡಿಸ್ಬಿಡೋಣ, ಕೆಳಗಡೆ ಆಂಜನೇಯ ಇಟ್ಬಿಡೋಣ ಅಂತ ಹೋದೆ. ನಾನೇನು ಕೇಳಲಿಲ್ಲ ಅಣ್ಣ, ಬಾಗಿಟ್ಟು ಅಮ್ಮ ನನಗೆ ದಯ ಮಾಡಿದ್ದಾಳೆ, ಅಮ್ಮ ನನ್ನ ಹೆಸರು ಕೊಟ್ಟಿದ್ದಾಳೆ, ನಾನು ವಿಗ್ರಹ ಮಾಡಿಸ್ತೀನಿ ಅಂತೇಳಿ ಬಂದವರೇ ನಮ್ಮ ಅಣ್ಣವರು. ಅವ್ರು ಕೊಟ್ಟಂತಹ ಅವ್ರ ಸಹಕಾರದಿಂದ ಪಿತ್ತಂಗರ ದೇವಿಯಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ. ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡ್ಲಿ. ನೋಡಿ, ಹಣನ ಯಾರು ಬೇಕಾದ್ರೂ ಕೂಡಿಡ್ಬೋದು, ಬಂಗ್ಲೆ ತಗೊಳ್ಬೋದು, ಕಾರ್ ತಗೊಳ್ಬೋದು ಅಲ್ವಾ, ಮಕ್ಕಳಿಗೆ ಮರಿಗೆ ಯಾರು ಬೇಕಾದ್ರೂ ಸಂಪಾದನೆ ಮಾಡಿ ಇಡ್ಬೋದು ಅಲ್ವಾ. ಇದೊಂದು ಪುಣ್ಯ ಕ್ಷೇತ್ರಕ್ಕೆ ವಿಗ್ರಹವನ್ನ ದಾನ ಮಾಡಿದ್ದಾರೆ ಅಂದ್ರೆ ಸೂರ್ಯ ಚಂದ್ರರವರೆಗೂ ಅದು ಶಾಶ್ವತವಾಗಿ ಇರ್ತದ ಇಲ್ವಾ. ಸೊ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ನಿಜವಾಗ್ಲೂ ಅದ್ಭುತವಾದಂತಹ ಕಾರ್ಯಕ್ರಮ ಇದು, ಕಾರ್ಯ ಇದು. ನಿಜವಾಗ್ಲೂ ಗುರುಗಳೇ ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ಈ ತರದೊಂದು ಪುಣ್ಯದ ಕೆಲಸಕ್ಕೆ ನೀವು ಕೈ ಜೋಡಿಸಿರೋದಕ್ಕೆ ಭಗವಂತ ನಿಮ್ಗೆ ಆಶೀರ್ವದಿಸ್ಲಿ, ಒಳ್ಳೇದಾಗ್ಲಿ. ಹಸುಗಳಿಗೆ ಬಹಳಷ್ಟು ತೊಂದರೆ ಆದಾಗ ನಾವು ಅದನ್ನ ಬಾಬಿಟ್ಟು ಹೇಳಲಿಲ್ಲ ಅವರಿಗೆ, ಬಟ್ ಯಾರೋ ಒಂದು ರೂಪದಲ್ಲಿ ಬಹಳ ನಮ್ಗೆ ಸಹಾಯ ಮಾಡಿದ್ರು. ಇನ್ನೊಂದು ದೊಡ್ಡ ಸಹಾಯ ಈ ಕ್ಷೇತ್ರಕ್ಕೆ ಮಾಡಿದ್ರು. ಅದು ಹೇಳುವಂತದಲ್ಲ, ಅದು ನೆನೆಸ್ಕೊಳ್ಳೋದು ಅಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಅಂದ್ರೆ ಬಹಳಷ್ಟು ಅದನ್ನ ನಾವು ಬಾಬಿಟ್ಟು ಹೇಳ್ದೇನೆ ಇದ್ರು ಕೂಡ ಅರ್ಥ ಮಾಡಿಕೊಂಡು ಸುಖವಾಗಿ 5 ವರ್ಷಗಳಿಂದ ನಮಗೆ ಸಹಕಾರವಾಗಿದ್ದಾರೆ. ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯವನ್ನ ಪ್ರಾಪ್ತಿ ಮಾಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಮೊದಲನೇದಾಗಿ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಶರಣ್ ಭರದ್ವಾಜ್ ಗುರುಗಳನ್ನ ನಾನು ನಮ್ಮ ತಂದೆಗೆ ಎಷ್ಟು ಗೌರವ ಕೊಡ್ತೀನೋ ಅವ್ರಿಗೂ ಅಷ್ಟೇ ಗೌರವ ಕೊಡ್ತೀನಿ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ದೇವರು ಅಂದ್ರೆ ತಂದೆ ತಾಯಿ ಮಾತ್ರ. ನಾವು ಕಾಣದೇ ಇರೋ ಕ್ಷೇತ್ರಗಳು 1000 ಜಾಗಗಳಿಗೆ ಹೋಗ್ಬೋದು, ಮರಿ ಕೊಡ್ಬೋದು, ಹುಂಡಿಗೆ ದುಡ್ಡು ಹಾಕ್ಬೋದು, ನಮ್ಗೆ ಪುಣ್ಯ ಸಿಕ್ತು ಅಂತ ನಾವು ಅನ್ಕೊಬಹುದು. ಬಟ್ ಆದ್ರೆ ನಿಜವಾಗ್ಲೂ ಪುಣ್ಯ ಸಿಗೋದು ನಮ್ಮ ತಂದೆ ತಾಯಿ ಪಾದದಲ್ಲಿ. ನಮ್ಮ ತಂದೆ ತಾಯಿ ಪಾದದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ಚರಣ್ ಭರದ್ವಾಜ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾವು ಮಾಡುವಂತ ಸಮಾಜಮುಖಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಯೋಗೇಶನ ನೀವಿರೋವರೆಗೂ ನಮ್ಮ ಕೈಲಾದಂತ ಸೇವೆಯನ್ನ, ಸಪೋರ್ಟ್ ಅನ್ನ ಯಾವ ಕ್ಷಣ ಬೇಕಾದ್ರೂ ಕರೀರಿ, ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತೇಳಿ ಇದುವರೆಗೂ ಸಾಕಷ್ಟು ವರ್ಷಗಳಿಂದ ನಮ್ಮ ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸಿದ್ದಾರೆ. ನಿಸ್ವಾರ್ಥ ಸೇವೆ, ಅವ್ರಿಗೂ ಕೂಡ ಯಾವುದೇ ಅಪೇಕ್ಷೆ ಇಲ್ಲ. ಆಮೇಲೆ ನನ್ನ ಕೈಲಾದಂತ ಯಾವುದೇ ಕ್ಷಣದಲ್ಲಿ ಫೋನ್ ಮಾಡಿದ್ರು ಕೂಡ ಅವರು ಒಂದೇ ಮಾತು ಹೇಳ್ತಾರೆ, ನಿಮ್ಮಿಂದ ನಾವಿದ್ದೀವಿ ಅಂತ. ಹಾಗಾಗಿ ಇಷ್ಟೊತ್ತು ಯಾವುದೇ ವೇದಿಕೆಗೆ ಹೋದ್ರು ನಾನು 5 ನಿಂದ 10 ನಿಮಿಷ ಇನ್ನೊಂದು ಅರ್ಧ ಗಂಟೆ ಇರ್ತೀನಿ. ಆದ್ರೆ ಈ ಕ್ಷೇತ್ರಕ್ಕೆ ಬಂದು ಬರೋಬ್ಬರಿ 4-5 ಅವರ್ ಆಯ್ತು, 4 ಅವರ್ ಆಯ್ತು ಅನ್ಕೋತೀನಿ. ಇಲ್ಲೇ ಇದ್ದೀನಿ ಅಂದ್ರೆ ಅವ್ರ ಮೇಲಿರೋ ಒಂದು ಪ್ರೀತಿ, ಕಾಳಜಿ, ಗೌರವ ಬಹಳ ಸಂತೋಷ ಆಗುತ್ತೆ. ಈ ರೀತಿ ಒಬ್ಬ
ಹೃದಯವಂತ ವ್ಯಕ್ತಿ ನಮಗೆ ಸ್ನೇಹಿತರಾಗಿ ಪಡೆದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಈ ಪ್ರಪಂಚದಲ್ಲಿ ದುಡ್ಡು ಸಂಪಾದನೆ ಮಾಡೋದಕ್ಕೆ ಸಾವಿರ ದಾರಿ ಇದೆ. ಒಂದು ಅನಾಥಾಶ್ರಮನೇ ಮಾಡಿ ಸಂಪಾದನೆ ಮಾಡಬೇಕು ಅಂತಿಲ್ಲ. ಒಂದು ಮಾನವೀಯತೆ ದೃಷ್ಟಿಯಿಂದ, ಮನುಷ್ಯತ್ವದ ದೃಷ್ಟಿಯಿಂದ, ಬೀದಿಯಲ್ಲಿ ಮಲಗುವ ಅನಾಥರು, ನಿರ್ಗತಿಕರ ಸಂಖ್ಯೆ ಕಮ್ಮಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಅನಾಥಾಶ್ರಮವನ್ನು ಶುರು ಮಾಡಿದ್ದೀವಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ನೋಡೋ ಹಾಗೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಜನ ಮೆಚ್ಚಿಸ್ಬೇಕಂತ ಯಾವತ್ತೂ ಪ್ರಯತ್ನ ಪಡಲ್ಲ, ಜನ ಮೆಚ್ಕೊಳ್ಳಿ ಅಂತ ಯಾವ ಕೆಲಸನೂ ಮಾಡಲ್ಲ. ನಮ್ಗೆ ಅದ್ರ ಮೇಲೆ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಆ ಭಗವಂತ ಮೆಚ್ಚಬೇಕು, ಆ ಭಗವಂತನಿಗೆ ಪ್ರಿಯವಾಗಬೇಕು. ಆ ಭಗವಂತ ಮೆಚ್ಚಿದ್ದಕ್ಕೆ ಇವತ್ತು ಇಡೀ ಕರ್ನಾಟಕದ ರಾಜ್ಯದಲ್ಲಿ ಜನಸ್ನೇಹಿ ಆಶ್ರಮ ಅಂದ್ರೆ ಏನು ಅಂತ ರಾಜ್ಯದ ಮೂಲೆ ಮೂಲೆಗೂ ಗೊತ್ತಾಗಿದೆ. ನೀವೆಲ್ಲರೂ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿ ಸಹಕಾರ ಕೊಡಿ. ಯಾಕೆಂದ್ರೆ ಮಾತಾಡುವಂತ ವೇದಿಕೆ ಅಲ್ಲ, ಇದು ಒಂದು ಪುಣ್ಯ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೀನಿ. ಬಹಳ ಸಂತೋಷ ಆಗುತ್ತೆ. ನನ್ನ ಮನಸ್ಸನ್ನೆಲ್ಲ ಮಾತು ಹೇಳ್ತೀನಿ, ಯಾಕಂದ್ರೆ ನಾನು ಶನೇಶ್ವರ ಸ್ವಾಮಿಯವರ ಅಪ್ಪಟ ಭಕ್ತ. ಹಾಗಾಗಿ ಒಂದು ಮಾತು ಏನ್ ಹೇಳ್ಬೋದಂದ್ರೆ, ಈ ಕ್ಷೇತ್ರ ಕೆಲವೇ ತಿಂಗಳುಗಳು, ಕೆಲವೇ ವರ್ಷಗಳಲ್ಲಿ ಲಕ್ಷಾಂತರ ಜನ ಸೇರುವಂತ ಪುಣ್ಯ ಕ್ಷೇತ್ರ ಆಗುತ್ತೆ, ಸಾವಿರಾರು ಜನ ಅನ್ನ ತಿನ್ನುವಂತ ಪುಣ್ಯ ಕ್ಷೇತ್ರ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆ ಗೊತ್ತಾ, ಇದು ಕೇವಲ ಕ್ಷೇತ್ರವಲ್ಲ, ಗುರುಗಳ ಒಂದು ತಪಸ್ಸು. ಅವ್ರು ಇವತ್ತು ಹೆಚ್ಚು ಕಮ್ಮಿ 30 ವರ್ಷ ಇರ್ಬೋದು ಅವ್ರಿಗೆ. ಈ 30 ವರ್ಷದಲ್ಲಿ ಈ ಒಂದು ಕ್ಷೇತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಎಷ್ಟು ದಿನ ಹಗಲು ರಾತ್ರಿ ಶ್ರಮ ಪಟ್ಟಿರ್ತಾರೆ ಅಂತ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನ ಅಲ್ಗೆಳೆಯವರು ಅಥವಾ ಅವಮಾನಿಸೋರು ಪ್ರತಿ ಹೆಜ್ಜೆಲ್ಲೂ ಪ್ರತಿದಿನ ಪ್ರತಿಯೊಬ್ರು ಸಿಗ್ತಾನೆ ಇರ್ತಾರೆ. ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಪುಣ್ಯದ ಕೆಲಸ ಮಾಡುವಾಗ ಅಡಚಣೆಗಳು ಬರೋದು ಸಹಜ. ಹಾಗೆ ಗುರುಗಳಿಗೂ ಕೂಡ ಸಾವಿರಾರು ಸಮಸ್ಯೆಗಳು ಬಂದರೂ ಕೂಡ ಆ ತಾಯಿ ಬಂದು ನೆಲೆಸಿದ್ದಾರೆ ಅಂದ್ರೆ ಸಾವಿರಾರು ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನ ರೂಪಿಸಬೇಕು ಅಂತ ಶ್ರೀಗಳು ಒಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನನ್ನ ಉಸಿರಿನವರೆಗೂ ನನ್ನ ಕೈಲಾದಂತ ನಿಸ್ವಾರ್ಥ ಸೇವೆ ಈ ಒಂದು ಕ್ಷೇತ್ರಕ್ಕೆ ಇರುತ್ತೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಅರ್ಥ ಮಾಡಿಕೊಂಡು ಈ ಒಂದು ಪುಣ್ಯ ಜಾಗಕ್ಕೆ ಬಂದು ನಿಮ್ಮ ಕೈಲಾದಂತ ಸಪೋರ್ಟ್ ಮಾಡಿ. ಕಾರಣ ಏನಂದ್ರೆ, ಅವರ ಉದ್ದೇಶ ಕೇವಲ ದೇವಸ್ಥಾನ ಮಾಡೋದಲ್ಲ, ಕೇವಲ ಗುಡಿ ಕಟ್ಟಿ ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬರಬೇಕು ಅನ್ನೋ ಉದ್ದೇಶ ಇಲ್ಲ. ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿಗೆ ಅವರ ಕೈಲಾದಂತ ಸೇವೆಯನ್ನ ಸಲ್ಲಿಸಬೇಕು ಅಂತ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡ್ಲಿ, ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಇಲ್ಲಿರ್ತಕ್ಕಂಥ ತಾಯಿ ಆಶೀರ್ವಾದ ಸದಾ ಸಿಗ್ಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಹಾಗೆ ಅವರೆಲ್ಲ ಸ್ನೇಹಿತರು, ಅವ್ರದ್ದು ಸ್ನೇಹಿತರುಗಳೆಲ್ಲ ತುಂಬಾ ದೊಡ್ಡದಿದೆ. ಆ ಒಂದು ಶಕ್ತಿ ಇಲ್ಲದೆ ಹೋಗಿದ್ರೆ ಇದೊಂದು ಮೂರ್ತಿ ಆಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ. ಹಾಗಾಗಿ ನೋಡಿ, ಅವರೆಲ್ಲರಿಗೂ ಕೂಡ ಜೋರಾಗಿ ಕ್ಲಾಸ್ ಮಾಡಿ ದಯವಿಟ್ಟು. ಹಾಗೆ ನಮ್ಮ ಸುರೇಶಣ್ಣ ಅವರಿದ್ದಾರೆ, ದಯವಿಟ್ಟು ಬನ್ನಿ. ನರಸಿಂಹಣ್ಣವರಿದ್ದಾರೆ, ಬನ್ನಿ. ಸೊ ನಮ್ಮ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರು ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ, ಸೊ ಆಯಸ್ಸು ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ. ಸಮಾಜಮುಖಿ ಕೆಲಸಗಳು ಮಾಡ್ತಿರತಕ್ಕಂಥ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ. ಜೊತೆಗೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಸಹಾಯ ಮಾಡೋದಕ್ಕಾಗಲ್ವಾ, ಪರವಾಗಿಲ್ಲ ಸ್ವಾಮಿ, ಯಾರು ಸಹಾಯ ಮಾಡಬೇಡಿ. ಆದ್ರೆ ಕಾಲೆಳೆಯುವ ಕೆಲಸ ಮಾತ್ರ ಯಾರು ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಪುಣ್ಯದ ಕೆಲಸನ ಎಲ್ಲರೂ ಮಾಡಕ್ಕಾಗಲ್ಲ. ಆ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಾಗ ಆ ನಿಮ್ಮ ಕೈಲಾದಂತ ಸಹಾಯವನ್ನ ಮಾಡಿ ನೀವು ಕೂಡ ಪುಣ್ಯ ಕಟ್ಕೊಳ್ಳಿ. ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಯಾರನ್ನು ಕೂಡ ಅವಮಾನಿಸಬೇಡಿ, ಕಾಲೆಳೆಯುವ ಕೆಲಸನ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಸಮಾಜದಲ್ಲಿ ನಾನು ಕೂಡ 12 ವರ್ಷಗಳಿಂದ ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀನಿ. ಸಮಾಜ ಸೇವೆ ಅಂದ್ರೆ ಹೇಗಿರುತ್ತೆ ಅಂದ್ರೆ ಅದ್ರ ಕಷ್ಟ ಏನು, ಅದ್ರ ನೋವು ಏನು, ಅದ್ರ ನಲಿವೇನು ಅಂತ ಅಲ್ಲಿ ಅರ್ಥವನ್ಗೆ ಅಷ್ಟೇ ಗೊತ್ತಿರುತ್ತೆ. ಸಮಾಜ ಸೇವೆ ಮಾಡೋನ್ಗೆ ದುಡ್ಡು ಬರುತ್ತೆ, ನಿಜ, ಅರ್ಥ ಮಾಡ್ಕೊಳ್ಳಿ. ಇದನ್ನ ನಾಳೆಯಿಂದ ನೀವು ಶುರು ಮಾಡಿ, ಅರ್ಥ ಆಯ್ತಾ? ಸಮಾಜ ಸೇವೆ ಮಾಡುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ದುಡ್ಡು ಬರುತ್ತೆ. ಏನ್ ಬರುತ್ತೆ ದುಡ್ಡು? ಯೋಗೇಶ್ ಮುಖ ನೋಡಿ ದುಡ್ಡು ಬರಲ್ಲ, ಆತ ಮಾಡುವ ಕೆಲಸ ನೋಡಿ ದುಡ್ಡು ಬರೋದು. ಆ ಕೆಲಸ ನೋಡಿ ದುಡ್ಡು ಬಂದಿದ್ದನ್ನ ಒಳ್ಳೆ ಸೇವೆ ಮಾಡಿ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಮಾತ್ರ ಜನ ನಂಬಿ ಮತ್ತೆ ಮತ್ತೆ ಸಹಾಯ ಮಾಡೋದು. ಅರ್ಥ ಆಗ್ತಿದ್ಯಾ? ಸತತ 12 ವರ್ಷದಲ್ಲಿ ಸೇವೆ ಮಾಡ್ತಿದೀವಿ ಅಂದ್ರೆ ನೀವೆಲ್ಲ ಕೊಟ್ಟಂತ 1 ರೂಪಾಯಿ ದುಡ್ಡಿಂದ ಆ ಸೇವೆ ನಡೀತಾ ಇದೆ. ನೀವು ಯಾರಾದ್ರೂ ಒಂದಿನ ಸಹಾಯ ಮಾಡೋದು ನಿಲ್ಸ್ಬಿಟ್ರೆ ನಾನು ಕೂಡ ಹೆಚ್ಚು ಕಮ್ಮಿ 6 ತಿಂಗಳ ಆಶ್ರಮಕ್ಕೆ ಬಾಗಿಲಾಗ್ತೀನಿ. ಯಾಕೆಂದ್ರೆ ನಾನೇ ಈ ಭೂಮಿಗೆ ಬಂದಿರೋ ಜೀವನಲ್ಲ, ಅರ್ಥ ಆಯ್ತಾ? ನೀವೆಲ್ಲ ಕೊಟ್ಟಂತ ಹಣದಿಂದ ಒಂದಷ್ಟು ಸೇವೆಯನ್ನ ಮಾಡ್ತಾ ಇದೀವಿ. ಈಗ ನಾನು ಕೂಡ ಒಂದು ಅದ್ಭುತವಾದಂತ ಯೋಜನೆ, ಬಡ ಮಕ್ಕಳು, ಅನಾಥರು, ನಿರ್ಗತಿಕರು, ಅಸಹಾಯಕರು, ಓದಕ್ಕಾಗಿರುವಂತ ವ್ಯಕ್ತಿಗಳು ಯಾರು ಕೂಡ ಅಷ್ಟೇ ಸಿಗಬಾರದು ಅನ್ನೋ ಕಾರಣಕ್ಕೆ ಬರೋಬ್ಬರಿ 4 ಎಕರೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತಾನೆ ಒಂದು ಆಶ್ರಮವನ್ನು ಶುರು ಮಾಡ್ತಾ ಇದೀವಿ. ಅನಾಥ ಮಕ್ಕಳಿಗೆ ಉಚಿತ ಶಿಕ್ಷಣ 1ರಿಂದ 10ನೇ ತರಗತಿ
ಗತಿವರೆಗೂ. ನಾನು ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀನೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾನ್ ಮಾಡೋಗಿರೋ ಕೆಲಸ ಶಾಶ್ವತವಾಗಿರುತ್ತೆ. ಈ ಒಂದು ಕೆಲಸನ ನಾವು ಒಬ್ಬನೇ ಮಾಡ್ತಾ ಇಲ್ಲ, ನಮ್ ಹಿಂದೆ ಸಾಕಷ್ಟು ಜನ ಶಕ್ತಿಯಾಗಿ ನಿಂತಿರುವಂತ ವ್ಯಕ್ತಿಗಳಿದ್ದಾರೆ, ಸ್ನೇಹಿತರಿದ್ದಾರೆ, ಇಂಥ ಗುರುಗಳಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ ಸ್ನೇಹಿತರೆ. ನಾನು ಈ ಸೇವೆಗೆ ಬಂದ ನಂತರ ಸಾಕಷ್ಟು ಅವಮಾನಗಳನ್ನ ನೋಡಿದೀನಿ. ಅವಮಾನ ಏನೋ ನನ್ಗೇನು ಹೊಸದಲ್ಲ. ಆ ಅವಮಾನ ಆದಾಗ ಸಾಯ್ಬೇಕು ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಸಾಧನೆ ಮಾಡ್ಬೇಕು ಅನ್ನೋ ಹೆಜ್ಜೆ ಇಟ್ಕೊಂಡು ಮುಂದೆ ಮುಂದೆ ಸಾಕ್ತಿರುವಂತ ಒಬ್ಬ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೇ ಜನ ಅವಮಾನ ಮಾಡಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ ಏನ್ ಗೊತ್ತಾ, ಇಲ್ಲಿ ಕೇಳ್ತೀನಿ, ಇಲ್ಲಿ ಬಿಟ್ಬಿಡ್ತೀನಿ. ಯಾವ ವ್ಯಕ್ತಿ ಏನ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅರಿವು ಭಗವಂತ ನಂಗೆ ಕೊಟ್ಬಿಟ್ಟಿದ್ದಾನೆ. ಸರ್ ಏನ್ ಹೇಳ್ತೀನಿ, ದೇವ ಪೂಜೆ ಮಾಡೋರಿಗೆ ಏನೇನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವಿರುತ್ತೆ. ಸೊ ನಾವು ಹೇಳ್ಕೊಳ್ಳದೆ ಇದ್ರು ಪ್ರತಿಯೊಂದು ವಿಚಾರಗಳು ನಮ್ಮ ಕಿವಿಗೆ ಬೀಳ್ತಾ ಇರ್ತದೆ. ಸೊ ಆದ್ರೂ ಕೂಡ ಬಹಳ ಸಂತೋಷ ಆಗತ್ತೆ. ಈ ಕ್ಷೇತ್ರ ತುಂಬಾ ಎತ್ತರಕ್ಕೆ ಬೆಳೀಲಿ, ಲಕ್ಷಾಂತರ ಜನಕ್ಕೆ ಅನ್ನ ಕೊಡುವಂತ ಕ್ಷೇತ್ರ ಆಗ್ಲಿ, ಅವರ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆಯೋ ಅಷ್ಟು ಅಭಿವೃದ್ಧಿಯನ್ನು ಭಗವಂತ ಕರುಣಿಸ್ಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ, ಆಶೀರ್ವದಿಸ್ತೀನಿ. ಜೊತೆಗೆ ಅಲ್ಲಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಹಿರಿ ಜೀವಿಗಳ ಆಶೀರ್ವಾದ ಸಿಗಲಿ. ನಮ್ಮ ಒಂದು ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಬಾರಿ ಅವರು ಉಚಿತವಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಇವತ್ತು ನಿಜವಾಗಿ ಹೇಳ್ತೀನಿ, ನನಗೆ ಯಾವ MLA ಆಗ್ಲಿ, ಯಾವ MP ಗಳಾಗ್ಲಿ, ಯಾವ ಗಣ್ಯ ವ್ಯಕ್ತಿಗಳಾಗ್ಲಿ ಇಷ್ಟು ಸಹಕಾರ ಕೊಟ್ಟಿಲ್ಲ ಅಂತ ವೇದಿಕೆ ಮೇಲೆ ನೇರವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು. ಸದಾ ಹೀಗೆ ನಡೀತಾ ಇರಲಿ, ಯಶಸ್ವಿಯಾಗ್ಲಿ. ಇನ್ನಷ್ಟು ಸಾಕಷ್ಟು ಜನರಿಗೆ ಅಂತ ಇರ್ತಾರೆ, ಕಾರ್ಯಕ್ರಮಗಳನ್ನ ಹೇಳ್ತಾ ಇರ್ತಾರೆ. ನೋಡಿದ್ರೆ ದಯವಿಟ್ಟು ಆಶ್ರಮಗಳು ಬೇಡ ಅಂತ ಅನ್ಸುತ್ತೆ ಅಂತ ಆದ್ರೆ ಇವ್ರು ಮಾಡ್ತಿರೋ ಸೇವೆಗಳನ್ನ ನೋಡಿದ್ರೆ ಆಶ್ರಮದಲ್ಲಿ ಅಷ್ಟು ಚೆನ್ನಾಗಿ, ಆಶ್ರಮದಲ್ಲಿ ಇದ್ದೀವಿ ಅನ್ನೋ ಭಾವನೆನೇ ಬರ್ಬೇರೆ ಅಷ್ಟು ಚೆನ್ನಾಗಿ ನೀವೆಲ್ಲರೂ ನೋಡ್ಕೊಂತೀರಾ. ಹೀಗೆ ನಿಮ್ಮ ಸೇವೆ ನಡೀತಾನೆ ಇರ್ಲಿ. ನಿಮಗೂ ಸಹ ಆ ದೇವರಿಗೆ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಇವರ ಕಾರ್ಯವನ್ನು ಸಹ ಗುರುತಿಸಿ ನಮ್ಮ ಆಂಜನಾದ್ರಿ ಸಿದ್ಧಿಪೀಠದ ವತಿಯಿಂದ ಅಂಜನಾಶ್ರೀ ಎಂಬ ಬಿರುದನ್ನ ನೀಡಿ ಇವತ್ತು ಒಬ್ಬರಿಗೂ ಸಹ ಗೌರವವನ್ನ ಸನ್ಮಾನಿಸ್ತಾ ಇದ್ದೇವೆ. ಸೊ ದಯಮಾಡಿ ಎಲ್ಲರೂ ಜೋರದ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಸ್ವಾರ್ಥವಿ ತುಂಬಿರುವಂತಹ ಜಗತ್ತಿನಲ್ಲಿ ಸ್ವಾರ್ಥವನ್ನ ಬಿಟ್ಟು ಕೆಲಸವನ್ನ ಮಾಡ್ತಿರೋರು ಅಂದ್ರೆ ನಮ್ಮ ಜೀವಧ್ವನಿ ಮಹೇಶ್ವರ